ಇನ್ನೊಮ್ಮೆ ಹೇಳ ಏನದ ಹೌದಾ ಇವ ಟಿ ಸಿ ಕಿವಾಗ ಬಂದನವ ಸಾಹೇಬ ಬರ್ರಿ ಬರ್ರಿ ಎಲ್ಲಾರು ಬರ್ರಿ ಮಾನಸ ಇನ್ನಿಷ್ಟು ಚಪ್ಪಲ್ ಸರ್ಸುವ ಕಾಲಿಲಿ ಸರ್ಸು ಸರಿ ಸ್ವಲ್ಪ ಕಸ ಬರ್ರಿ ತೋರಿ ಕಸ ಹೊಡ್ರಿ ಏವಾ ಕಸ ಹೊಡ್ರಿ ಹೊರಗೆ ಕುಂದ್ರಿ ಅಂತ ಕಸ ನನ್ನ ಮಗನ ಜೋಡಿ ಎಷ್ಟು ಜಗಳ ಮಾಡ್ತೀನಿ ಗೊತ್ತ ನಾನು ಸುಮ್ಮನೆ ಬಹು ಐತಿಲ್ಲ ಅದ್ರಾಗ ಹ್ಞೂ ಏನೇ ನನ್ನ ಮಗನ ಜೋಡಿ ಎಷ್ಟು ಜಗಳ ಮಾಡ್ತೀನಿ ಗೊತ್ತನ ಮತ್ತು ಸಂಜೆಗೆ ಹಾಲು ತೊಗೊಂಬಾರಪ್ಪ ಬ್ರೆಡ್ ತೊಗೊಂಬಾರಪ್ಪ ಫೋನ್ ಹಚ್ತೀನಿ ಬಂದೇನು ದಾರಿಗೆ ಅಂತ ನನ್ನ ಮಗ ಹೌದಿಲ್ಲ ಸರಿ ಅದಕ್ಕೆ ಮಕ್ಕಳ ಜೋಡಿ ಯಾವಾಗಲೂ ದ್ವೇಷ ಕಟ್ಕೋಬಾರ್ದು ಗೊತ್ತಾ ಮಕ್ಕಳೇ ಆರಾಮದಿರ ಎಲ್ಲರೂ ಹಾಂ ಇವತ್ತು ನಾನು ನಿಮಗೆ ಅಭ್ಯಾಸ ಮಾಡೋದ್ರ ಸಲುವಾಗಿ ನಿಮ್ಮ ಭವಿಷ್ಯದ ಸಲುವಾಗಿ ನೀವು ರಾತ್ರಿಯಲ್ಲಿ ಅಭ್ಯಾಸ ಮಾಡ್ಬೇಕಂದ್ರೆ ನಿಮ್ಗೆ ಮನಸ್ಸು ಆಕೈತೋ ಇಲ್ಲೋ ಅನ್ನೋ ಸಲುವಾಗಿ ಹಾಂ ಅಂದ್ರೆ ಹೆಚ್ಚಿಗೆ ಮಾರ್ಕಸ್ ತೊಗೋಬೇಕಂದ್ರೆ ನೀವು ಏನು ಮಾಡಬೇಕು ಓದ್ಕೋಬೇಕು ಖರೆ ಆದರೆ ನೀವು ಒಂದು ಹುದ್ದೆಗೆ ಮುಟ್ಟಬೇಕು ಒಂದು ಡಿ ಸಿಗಳು ಆಗಬೇಕು ಒಂದು ಪೊಲೀಸರು ಆಗಬೇಕು ಒಂದು ಟೀಚರ್ ಆಗಬೇಕು ಅದಕ್ಕೆ ನೀವು ಏನು ಈಗಲಿಂದ ತಯಾರಿ ಮಾಡ್ಬೇಕು ಅನ್ನೋದನ್ನು ನಾನು ಒಂದಿಷ್ಟು ಮಾತಾಡ್ತೀನಿ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಐತಾ ಇಂಟ್ರೆಸ್ಟ್ ಐತಾ ಆಯಿತು ಈಗ ನಾನೇನು ಅಷ್ಟೇ ಈಗ ಏನು ಮಾಡ್ತೀನಪ್ಪ ಅಂದ್ರೆ ನಾ ಹೇಳಿದ್ದಲ್ಲ ಚಲೋ ಐತಿ ನಾನು ಮೊನ್ನೆ ಆದ್ರೂ ಹೇಳೀನಿ ಈಗ ನೀವೆಲ್ಲರೂ ಒಂದೇ ಬೆಂಚಿಗೆ ಕುಂದಿರ್ತೀರಿ ಬಾಜಿ ನಾ ಹೇಳೋದ್ ಕಡೆ ಲಕ್ಷ ಕೊಡ್ರಿ ಆ ಕಡೆ ನೋಡ್ಬೇಡ್ರಿ ನಿನಗೆ ಹೇಳತ್ತೀನಿ ಮೂರ್ರಿ ಅಂತ ಅಲ್ಲಿ ನೋಡತನವ ನೋಡಿಲಿ ಇವತ್ತ ಉದಾಹರಣೆಗಾಗಿ ನಿನ್ನ ಹೆಸರೇನವ ಆತೀಫ ನಿನ್ನ ಹೆಸರೇನವ ಅನುಪಮ ಈಗ ಅನುಪಮ ಆತೀಫ ಇಬ್ರು ಡೆಸ್ಕಿನ ಬಾಜು ಕುಂತಾರ ಅಂತ ತಿಳ್ಕೊಳ್ಳೋಣ ಇಬ್ರು ಬುತ್ತಿ ಹಂಚ್ಕೊಂಡು ತಿಂತಾರ ಇಬ್ರು ಕೈ ಹಿಡ್ಕೊಂಡು ಸರಿಗೆ ಆಡ್ತಾರ ಹೌದಾ ಮುಂದೆ ಉದಾಹರಣೆಗಾಗಿ ಆತೀಫ ಭಾಳ ಅಭ್ಯಾಸ ಮಾಡಿದ್ಲು ರಾತ್ರಿ ಆಗ್ಲಿ ಅಭ್ಯಾಸ ಮಾಡಿದ್ಲು ಅನುಪಮ ಏನು ಮಾಡಿದ್ಲು ಬಿಸಿ ಊಟ ಉಣ್ಣೋದು ಮಕ್ಕಳೋದು ಬಿಸಿ ಊಟ ಉಣ್ಣೋದು ಮಕ್ಕಳೋದು ಮಾಡಿಲ್ಲ ಅಂತ ತಿಳ್ಕೊಳ್ಳೋ ಹಂಗೆ ಮಾಡೋದಿಲ್ಲ ನೀನು ಅಂತ ತಿಳ್ಕೊ ಹಿಕ್ಕಟ್ಟ ಈಕಿ ಮುಂದೆ ಈಕಿಗೆ ಏನು ಮಾಡ್ತಾರೆ ಇವ್ರ ಮನೆಯನ್ನಾರು SSLC ಏನೋ ಪಾಸೋ ಫೇಲೋ ಆಗ್ಯಾಳ ಅಂತ ತಿಳ್ಕೊಳ್ಳೋನು ಈಕಿಗೆ ಇಲ್ಲಿಗಂದು ಜಸ್ಟ್ ಪಾಸ್ ಆಗ್ಯಾಳ ಅಂತ ತಿಳ್ಕೊಳ್ಳೋನು ಈಕೀಗ ಇವ್ರ ಮನೆಯನ್ನಾರು ಒಂದು ಹುಡುಗ ನೋಡಿ ಮದುವೆ ಮಾಡ್ತಾರೆ ಆದ್ರೆ ಆತೀಫಾನ್ ಮನೆಯನ್ನಾರು ಈಕಿ ಹಂಗೆ ಎಲ್ಲಾದ್ರಾಗೂ ಡಿಸ್ಟಿಂಕ್ಷನ್ ಬಂದಾಳ ಅಂತ ತಿಳ್ಕೊಳ್ಳೋನು ಈಕಿ ಏನು ಮಾಡ್ತಾಳ ಒಂದು ಹುದ್ದೆ ಕೇಳ್ತಾಳ ಮುಂದೆ ಒಂದು ಈಗ ವಯಸ್ಸು ನಿನ್ಗೆ ನೀ 6ನೇ ತಲ 5ನೇ 10 ವರ್ಷ ಮುಂದೆ 25 ವರ್ಷಕ್ಕೆ ನಮ್ಮ ಆತೀಫಾಗ ಏನಾಕೈತಿ ಒಂದು DC ನೌಕರಿ ಬಂದ ತಿಳ್ಕೊಳ್ಳೋಣ ಎಲ್ಲ ಡಿಗ್ರಿ ಮಾಡ್ತಾಳ PhD ಮಾಡ್ತಾಳ IAS ಮಾಡ್ತಾಳ ಎಲ್ಲ ಮಾಡ್ತಾಳ ಆಕಿ ಮುಂದೆ ಈಕಿ ಒಂದು 2 ಹುಡುಗರನ್ನ ಕಳ್ಕೊಂಡು ಜಕ್ಕೊಂಡು ಗಂಡನ ಕರ್ಕೊಂಡು ಸಂತ್ಯಾಗ ಹೋಗ್ತಿರ್ತಾಳ ಈಕಿ ಜೀಪ್ನ ಡ್ರ್ ಅಂತ ಹೋಗ್ತಿರ್ತಾಳ ಅವಾಗ ಆತೀಫ